ಎಲ್ಲ ನನ್ನ ಕನ್ನಡದ ಬಂಧುಗಳಿಗೆ ನಮಸ್ಕಾರ. ಮಂತ್ರಾಲಯದಲ್ಲಿ ನನಗೆ ಒಬ್ಬರು ಬ್ರದರ್ ಇದ್ದಾರೆ. ಅವರ ಹೆಸರು ನರಸಿಂಹಮೂರ್ತಿಗಳು. ಇಲ್ಲೇ ಇದ್ದಾರೆ. ನನಗೆ ಸಂಪೂರ್ಣವಾಗಿ ಇಲ್ಲಿ ರಾಯರ ಸೇವೆ ಮಾಡೋದಕ್ಕೆ ಭಾಳ ಅದ್ಭುತವಾಗಿ ಅವಕಾಶ ಮಾಡಿಕೊಟ್ಟಂಥ ಮಹನೀಯರು. ಈಗ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ, ನನ್ನ ಗುರುಗಳು ಮಂತ್ರಾಲಯದ ಪೀಠಾಧ್ಯಕ್ಷರು ಅವರ ಪಾದ ಕಮಲಗಳಿಗೆ ನನ್ನ ಪ್ರಥಮ ನಮಸ್ಕಾರನ ಸಮರ್ಪಣೆ ಮಾಡಿ, ಇಲ್ಲಿ ಒಂದು ಮನುಷ್ಯನ ಜೀವನ ಒಂದು ಭಾಳ ಶ್ರೇಷ್ಠವಾದ ಜೀವನ. 60 ವರ್ಷ ಅಂದರೆ ಇಮ್ಯಾಜಿನ್ ಮಾಡಿ, ಭಾಳ ದೊಡ್ಡ ಆಯುಷ್ಯ. ಇವತ್ತು ಅದು ಮುಗಿದೋಯ್ತು. 61 ಕಾಲಿಟ್ಟುಬಿಟ್ಟಿದೆ. ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ಅನ್ನವನ್ನು ಹುಡುಕಿಸಿ ಬಂದಂಥವು ನಾನು. ಅನ್ನ ಸಿಕ್ಬಿಟ್ರೆ ಸಾಕಪ್ಪ ನಮಗೆ. ಆಗ ತಾಯಿಯವರ ಮಾರ್ಗದರ್ಶನ, ನೀನು ಹೋಗಪ್ಪ ರಾಯರನ್ನು ಹಿಡ್ಕೊಂಡ್ಬಿಡು, ಒಳ್ಳೆಯದಾಗುತ್ತೆ. ಅದಕ್ಕೆ ಎಲ್ಲರೂ ಹೇಳೋದು, ತಾಯಿ ಎಲ್ಲ ಮಕ್ಕಳಿಗೂ ಪ್ರಥಮ ಗುರು, ದೇವರು. ಹಾಗಾಗಿ ನಾನು ಎಲ್ಲ ಬಂಧುಗಳಿಗೆ ಹೇಳೋದು ಒಂದೇ, ನಿಮಗೆ ಈ ವಿಶ್ವದಲ್ಲಿ ತಂದೆ ತಾಯಿಗಿಂತ ಬೇರೆ ದೇವರು ಇನ್ನೊಬ್ಬರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ದೇವರುಗಳನ್ನು ಒಂದು ತಕಡಿಲಿ ಹಾಕಿ, ತಂದೆ ತಾಯಿನ ಒಂದು ತಕಡಿಲಿ ಹಾಕಿ, ಎಲ್ಲ ದೇವರು ಕೆಳಗೆ ಹೋಗ್ತಾರೆ, ತಂದೆ ತಾಯಿ ಮೇಲೆ ಬರ್ತಾರೆ. ಕಾರಣ ಏನು ಅಂದರೆ, ದೇವರು ತಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ತಂದೆ ತಾಯಿಯನ್ನು ದೇವರ ರೂಪದಲ್ಲಿ ಭೂಮಿ ಕಳಿಸುತ್ತಾನೆ. ಸೊ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದಿರಲಿ, ನನಗೆ ಕಷ್ಟ ಬಂದಿದೆ, ನನಗೆ ತೊಂದರೆ ಬಂದಿದೆ, ಏನೇನೋ ಆಗ್ತಾಯಿದೆ ಅಂದರೆ ತಂದೆ ತಾಯಿಗಳ ಬಗ್ಗೆ ನೀವು ಗೌರವವನ್ನು ಹೆಚ್ಚು ಮಾಡ್ಕೋಬೇಕು. ತಂದೆ ತಾಯಿ ಕಾಲಕ್ಕೆ ಬಿದ್ದು ಒಂದು ವೇಳೆ ಏನಾದರೂ ತಪ್ಪು ಮಾಡಿದರೆ, ತಪ್ಪಾಯಿತು ಅಂತ ಕೇಳಿ, ಅಥವಾ ನಂಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅನ್ನಿ, ಎಲ್ಲವೂ ಅದ್ಭುತವಾಗಿ ಆಗ್ಬಿಡುತ್ತೆ ನಿಮಗೆ ವಾಪಸ್. ಇನ್ನೊಂದು ವಿಷಯ, ವೃತ್ತಿ ಹರಸಿ 1980 ಕನಸು ಮನಸ್ಸಲ್ಲೂ ಗೊತ್ತಿಲ್ಲ ನನಗೆ. ನನ್ನ ಅನಿಸಿಕೆ ಇದ್ದಿದ್ದು, ಕಷ್ಟಪಟ್ಟು ಒಂದು ಆಟೋ ರಿಕ್ಷಾನ ಸಂಪಾದನೆ ಮಾಡಿಬಿಡೋಣ, ಅದನ್ನು ಇಟ್ಕೊಂಡು ದಿನ ಒಂದು 100 ರೂಪಾಯಿ ಸಂಪಾದನೆ ಮಾಡೋಣ ಅಂತ ಜೀವನನ ಆರಂಭ ಮಾಡಿದಂಥ ಮನುಷ್ಯನ. ತಾಯಿಯ ಮಾರ್ಗದರ್ಶನದಂತೆ ಮಂತ್ರಾಲಯಕ್ಕೆ ಬಂದಾಗ, ಅವತ್ತಿನ ಮಂತ್ರಾಲಯದಲ್ಲಿ ಭಾಳ ನಿರ್ಜನ ಪ್ರದೇಶ, ಹೆಚ್ಚಿಗೆ ಜನ ಇರ್ತಾರಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡ್ತಾ ರಾಯರ ಕೃಪೆಗೆ ಪಾತ್ರನಾಗಿ, ರಾಯರು ತಾವು ಬರೋಕ್ಕಾಗದೆ ಎಷ್ಟೋ ಜನ ಆಗಿನ ಕಾಲದ ನಿರ್ಮಾಪಕರು, ನಿರ್ದೇಶಕರು ಎಲ್ಲರ ಮನಸ್ಸಿನಲ್ಲಿ ನಿಂತು, ಇವನು ನನ್ನ ಭಕ್ತರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿ, ಹೇಗೆ ಅಂಬೆಗಾಲಿಡ್ತಾ ಮಗು ಬೆಳೆದು ದೊಡ್ಡದಾಗ್ತದೋ ಹಾಗೆ ಸಣ್ಣ ಸಣ್ಣ ಪಾತ್ರಗಳಿಂದ ದೊಡ್ಡ ದೊಡ್ಡ ಪಾತ್ರಗಳವರೆಗೂ ಕೂಡ ಬೆಳೆಸು, ಆಶೀರ್ವಾದ ಮಾಡೋದು, ಹೊಟ್ಟೆ ತುಂಬ ಊಟ ಕೊಟ್ಟು, ನೆರಳು ಕೊಟ್ಟು ನಮಗೆ ತುಂಬ ಸಹಕಾರ ಮಾಡೋದು. ಅದಾದಮೇಲೆ ನಿಮಗೆಲ್ಲ ಗೊತ್ತು, ನನ್ನ ಬದುಕಲ್ಲಿ ನನ್ನ ಬೆಳವಣಿಗೆ ಏನೇನು ಆಯಿತು, ಎಲ್ಲಿವರೆಗೂ ಬಂದು ನಿಂತೀನಿ, ಎಲ್ಲವೂ ತಾವು ನೋಡಿದ್ದೀರಿ. ಯಾರಿಂದ ಅಂತ ಒಂದು ಪ್ರಶ್ನೆ ನನಗೆ ನಾನೇ ಕೇಳಿದಾಗ ನನಗನ್ನಿಸುತ್ತೆ, ನನ್ನ ರಾಯರ ಕೃಪೆ. ತುಂಬ ಜನ ಅಂದ್ಬಿಡ್ತಾರೆ, ಹೇಗೆ ರಾಯರು ಬಂದುಬಿಟ್ರೆ ನೀವು ಆಗೋಗ್ಬಿಟ್ರಾ, ನೀವು ಕಷ್ಟಪಟ್ಟಿಲ್ವಾ ಅಂತಾರೆ. ಎಲ್ಲ ಮನುಷ್ಯನೂ ಕಷ್ಟಪಡ್ತಾರೆ. ಸರಿ ದಾರಿಯಲ್ಲಿ ಕಷ್ಟಪಟ್ಟು ಬೆಳಿಬೇಕು ಅಂದರೆ ಒಂದು ಮಾರ್ಗದರ್ಶನ ಬೇಕು. ಗುರುವಿಲ್ಲದೆ ಗೋವಿಂದನಿಲ್ಲ. ಹಾಗಾಗಿ ರಾಯರೇ ಸಂಪೂರ್ಣ. ಹಾಗಾಗಿ ಒಂದೇ ಒಂದು ಸರಿ ಇಲ್ಲಿಂದ ರಾಯರದು ಕಳಶದ ಗೋಪುರವನ್ನು ತೋರಿಸ್ಬಿಡ್ತೀನಿ. ಎಲ್ಲ ನಮಸ್ಕಾರ ಮಾಡ್ಕೊಂಬಿಡಿ. ಶುಭವಾಗಲಿ. ಜೊತೆಗೆ
ಸ್ವಲ್ಪ ಒಂದು ಮನಸ್ಸಿನಲ್ಲಿ ಭಾಳ ದಿನದಿಂದ ಕೆಲವೆಲ್ಲ ಹೇಳಿಬಿಡ್ಬೇಕು, ಅದು ಮನಸ್ಸಿನಲ್ಲಿ ಇಟ್ಕೋಬಾರ್ದು ಅಂತ ಸ್ವಲ್ಪ ನಾನು ನೇರ ನುಡಿ ಮನುಷ್ಯ, ಸ್ವಲ್ಪ ನೇರವಾಗಿ ಮಾತಾಡ್ತೀನಿ. ಮನಸ್ಸಿನಲ್ಲಿ ವಿಷ ಇಲ್ಲ, ಒಬ್ಬರು ಕೆಟ್ಟದ್ದು ಬಯಸೋಲ್ಲ. ಸ್ವಲ್ಪ ಹಳ್ಳಿಯಿಂದ ಬಂದವನು, ಹಳ್ಳಿ ಸೊಗಡು ಒಳಗೆ ಇರುತ್ತೆ. ರಾಜ್ಕುಮಾರ್ ಅವರು ಎಷ್ಟೇ ದೊಡ್ಡ ನಟನಾದರೂ ಅವರ ಅಂತರ್ಯದ ಜೀವನದಲ್ಲಿ ಭಯ, ಹೊಗೆಯ, ಕುಕೋಯ ಅಂತ ಮಾತೇ ಇತ್ತು. ಇವತ್ತು ನನ್ನ ಬಾಯಿನಲ್ಲಿ ಅಂಥ ಮಾತುಗಳೇ ಬಂದ್ಬಿಡುತ್ತೆ ಕೆಲವು ಬಾರಿ. ಯಾವತ್ತಾದರೂ ನಾನು ಮೈಕ್ ಹಿಡಿದು ಮಾತಾಡೋ ಬರದಲ್ಲಿ ಯಾರಿಗಾದರೂ ಹೊರಟು ಆಗಿದ್ರೆ ದಯಮಾಡಿ ಕ್ಷಮಿಸ್ಬಿಡಿ. ನಾನು ನಿಮ್ಮ ತಂದೆ ವಯಸ್ಸು ಬೇಕಂತ ಯಾವತ್ತೂ ಮಾತಾಡೋಲ್ಲ. ಅದು ಕೆಲವರಿಗೆ ನಾನು ಹೊರಟು ಆಗಿದ್ರೆ ಕ್ಷಮಿಸ್ಬಿಡಿ. ಎರಡನೇದು, ಸ್ವಲ್ಪ ಸಾಮಾಜಿಕ ಜಾಲತಾಣ ಭಾಳ ಬಲಿಷ್ಠವಾಗಿದೆ. ನಾನು ಒಂದು ಉಪಕಥೆ ಹೇಳಿಬಿಟ್ಟು ಆಮೇಲೆ ಬೇಡಿಕೆ ಇಡ್ತೀನಿ. ಶುಕಮುನಿಗಳು ಭಾಗವತ ಪುರಾಣದಲ್ಲಿ ಪರೀಕ್ಷಿತನಿಗೆ ಏನು ಜೀವನದ ಬಗ್ಗೆ 7 ದಿನದಲ್ಲಿ ಸಾಯ್ತಾನೆ ಅಂತ ಅಂದಾಗ ಏನು ಪ್ರವಚನ ಮಾಡಿದ್ರಲ್ಲ, ಅಂಥ ಮಹಾಮುನಿಗಳು ಅವರು ಅವಧೂತ ಸ್ಥಿತಿನಲ್ಲಿರ್ತಾರೆ. ಆಗ ಹುಚ್ಚರ ಥರ ಇರ್ತಾರೆ. ಅವ್ರನ್ನ ನೋಡಿದಾಗ ತುಂಬ ಜನ ಅವ್ರಿಗೆ ಕಲ್ಲು ಹೊಡೆಯೋದು, ಅಪಮಾನ ಮಾಡೋದು, ಬಾಯಿ ಬಂದಂಗೆ ಬೈಯೋದು ಎಲ್ಲ ಮಾಡ್ತಿರ್ತಾರೆ. ಆಗ ನಾರದರು ಕೇಳ್ತಾರೆ, ಅವರು ನಿಮ್ಮ ಮನಸ್ಸಿಗೆ ನೋವಾಗೋದಿಲ್ವಾ? ಎಷ್ಟೊಂದು ಜನ ನಿಮ್ಮ ಸುಮ್ಮನೆ ಬೈತಾರಲ್ಲ, ನಿಮಗೇನು ಅನಿಸಲ್ವಾ ಅಂದಾಗ ಅವರೊಂದು ಮಾತು ಹೇಳ್ತಾರೆ, ಬೈಬೇಕು, ಬೈದಾಗ ನನ್ನ ಜನ್ಮದ ಪಾಪಗಳೆಲ್ಲವೂ ಹೊರಟೋಗ್ತದೆ, ನನಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನೋ ಒಂದು ಮಾತು ಹೇಳ್ತಾರೆ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾನು ಅಕಸ್ಮಾತ್ ಮುಗಿಸ್ಬಿಡ್ತೀನಿ. ಅಣ್ಣನ ಥರ ಕಂಡ್ರೆ ಅಥವಾ ನಿಮ್ಮ ತಂದೆ ವಯಸ್ಸಿನವನು ನಾನು ಅಂತ ಕಂಡ್ರೆ, ನಾನು ಹೇಳೋ ಮಾತನ್ನು ಜವಾಬ್ದಾರಿಯಿಂದ ಮನಸ್ಸಿನಲ್ಲಿ ಇಟ್ಕೊಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ಬೈಬೇಡಿ, ಅಣಕ ಮಾಡಬೇಡಿ, ಅಣಗಿಸ್ಬೇಡಿ. ಯಾಕೆ ಅಂದರೆ ಅವರ ಕರ್ಮ ಎಲ್ಲ ನಿಮಗೆ ಬಂದ್ಬಿಡುತ್ತೆ, ಅವ್ರಿಗೆ ಒಳ್ಳೆ ಯೋಗ ಬಂದ್ಬಿಡುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಎಲ್ಲರಿಗೂ ಶುಭ ಹಾರೈಸಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಾನೆ. ನಿಮಗೆ ಯಾವುದೇ ಸಿಟ್ಟಿತ್ತು ಅಂದರೆ ಯಾವುದೇ ಕೆಟ್ಟ ಮಾತುಗಳು ಯಾರಿಗೂ ಆಡೋಕ್ಕೆ ಹೋಗಬೇಡಿ. ಇದು ಯಾಕೆ ಈ ಮಾತನ್ನು ನಾನು ವಿಶೇಷವಾಗಿ ಈ ದಿನದಲ್ಲಿ ನಾನು ವಿನಂತಿ ಮಾಡ್ತೀನಿ ಎಲ್ಲರಿಗೂ ಅಂದರೆ, ತುಂಬ ಜನ ಯಾಕೆ ಅಂತ ಗೊತ್ತಿಲ್ಲ, ಯಾವ ತಪ್ಪು ಮಾಡಿರಲ್ಲ, ಅವ್ರು ನಮ್ಮ ಪರಿಚಿತ. ಸಿಗ್ನಲ್ ಸಮಸ್ಯೆ ಇದೆ, ಬೇಜಾರು ಮಾಡ್ಕೋಬೇಡಿ. ಎಷ್ಟು ಸಾಧ್ಯವೋ ಎಲ್ಲರಿಗೂ ಶುಭ ಹಾರೈಸಿ, ಒಳ್ಳೆ ಮಾತಾಡಿ, ದೇವರಲ್ಲಿ ನಂಬಿಕೆ ಇಡಿ. ಎಷ್ಟು ದಿನ ನಮಗೆ ಅನ್ನ ಹಾಕಿ ಸಾಕಿದಂಥ ಚಿತ್ರರಂಗ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ. ಒಂದು ಕಡೆ ಮಾತನ್ನು ಹೇಳ್ಬಿಡ್ತೀನಿ. ಮೊನ್ನೆ ಒಂದು ಚಿತ್ರ ಮಾಡಿದೆ, ನಿಮಗೆಲ್ಲ ಹೊರಟಾಗಿದೆ. ನನ್ನ ತಪ್ಪಿಲ್ಲ, ನಂಬಿಕೆ ಜಾಸ್ತಿ. ಯಾರು ನನ್ನಲ್ಲಿ ಶರಣಾಗತಿಯಾಗಿ ನನಗೆ ಸಾಕಾರ ಮಾಡಿ, ಸಿಗ್ನಲ್ ಭಾಳ ವೀಕ್ ಇದೆ. ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ, ಅದು ನನ್ನದಲ್ಲ. ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ, 2 ನಿಮಿಷ ಆಗೋಯ್ತು. ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ವಹಿಸ್ಬಿಟ್ಟಿದ್ದಾನೆ. ಅದರಲ್ಲಿ ಯಾವುದೂ ನನಗೋದಕ್ಕೂ ಸಂಬಂಧ ಇಲ್ಲ. ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀನಿ, 8mm ಕೊಟ್ಟಿದ್ದೀನಿ, ಕಾಳಿದಾಸ ಕನ್ನಡ ಮೇಷ್ಟ್ರೂ ಕೊಟ್ಟಿದ್ದೀನಿ. ಇದೊಂದು ಯಾರ್ದೋ ಅಪರಾಧಕ್ಕೆ ನನ್ನ ಮೇಲೆ ನಿಮಗೆ ಬೇಜಾರು ಬೇಡ, ನಿಮಗೆ ಇನ್ನೂ ಉತ್ತಮವಾದಂಥ ಸೊ ಹಾಗಾಗಿ ವೃತ್ತಿಯಲ್ಲಿ ಯಾವುದಾದ್ರು ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ಕ್ಷಮೆ ಇರಲಿ. ದೊಡ್ಡ ದೊಡ್ಡ ಮಹನೀಯರ ಒಂದು ನೀತಿ ಪಾಠವನ್ನು ಕೇಳಿ ಬೆಳೆದವನು, ರಾಯರ ಭಕ್ತನು, ಕ್ಷಮೆ ಇರಲಿ ಎಲ್ಲದಕ್ಕೂ. ಅಕಸ್ಮಾತ್ ತಿಳಿದು ಸೊ ಹಾಗಾಗಿ ಇಲ್ಲಿ ಸಿಗ್ನಲ್ ಸಮಸ್ಯೆ ಇದೆ. ರಾಯರ ಸನ್ನಿಧಿನಲ್ಲಿ ಎಲ್ಲವೂ ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳ್ಬಿಟ್ಟಿದ್ದೀನಿ. ನಮ್ಮ ಜೊತೆ ನಿತ್ಯ ನಿರಂತರ ನೀವು ನಿಲ್ಲಿ. ನನಗೆ ಕಲೆ ಬಿಟ್ಟರೆ ಬೇರೆ ಯಾವುದೂ ಜೀವನ ಇಲ್ಲ ಇತ್ಯಾದಿ ವಗೈರ ನಾನು ಯಾವುದೂ ಮಾತಾಡೋಕ್ಕೆ ಹೋಗೋದಿಲ್ಲ. ರಾಯರ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡಿ ನನ್ನ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ಭಾವನೆ ಹೇಳಬೇಕು ಅಂತ. ಸಿಗ್ನಲ್ ಸಮಸ್ಯೆ ಇರೋದ್ರಿಂದ ನಿಮ್ಮ ಪ್ರೀತಿ ಯಾವತ್ತೂ ನನ್ನ ಮೇಲೆ ಇರಲಿ. ಯಾವ ತಪ್ಪು ಯಾರಿಂದನೂ ಯಾವ ಕ್ಷಣಕ್ಕೂ ಆದರೂ ಕೂಡ ನನ್ನ ಮೇಲೆ ಬ್ಲೇಮ್ ಮಾಡಬೇಡಿ ಯಾರನ್ನು. ನನ್ನ ಇಷ್ಟು ವರ್ಷ ನನ್ನ ಬೆಳೆಸಿದಂಥ ಮಾಧ್ಯಮಕ್ಕೆ ಧನ್ಯವಾದ. ಎಂಥ ಅದ್ಭುತ ಸ್ನೇಹಿತರು ಅಂದರೆ, ನನ್ನ ಎಲ್ಲ ಕಷ್ಟ ದಿನಗಳಲ್ಲಿ ನನ್ನ ಜೊತೆ ನಿಂತವರು. ನಿಮ್ಮೆಲ್ಲರಿಗೂ ಶುಭವಾಗಲಿ. ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ನಾನು ನಿಮ್ಮಲ್ಲಿ ಒಂದೇ ಕೇಳೋದೊಂದೇ, ಪ್ರತಿಯೊಂದು ಪೂಜೆ ಮಾಡಿದಾಗಲೂ ಕೂಡ ಒಂದು ಕೇಳ್ತಾರೆ, ಒಂದು ಕ್ಷಮೆ ಕೇಳ್ತಾರೆ. ಅಪರಾಧ ಸತ್ರಾಣಿ ಕ್ರಿಯಂತೆ ಅನುಶಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ.
ಹಾಗೆ ತಿಳಿದೇನೋ ಯಾವತ್ತಾದರೂ ಸಾರ್ವಜನಿಕ ಜೀವನ ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿ. ಎಷ್ಟು ಜನ ಎಲ್ಲ ಸ್ನೇಹಿತರು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಪಾಪ ಅವರ ಪ್ರೀತಿಗಳನ್ನ ನೋಡ್ಬಿಡಿ, ಎಲ್ಲರೂ ಒಂದೊಂದು ಸರಿ ನೋಡ್ಬಿಡಿ, ಎಲ್ಲರೂ ನೋಡ್ಬಿಡಿ. ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಒಳ್ಳೆ ಸಮಯ ಬಂದಾಗ ಮತ್ತೆ ನಿಮ್ಮ ಜೊತೆ ಬಂದು ಮಾತಾಡ್ತೀನಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು.